ಇವತ್ತು ಒಂದು ಸ್ಪೆಷಲ್ ರಸಮ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಕೋಕೋನಟ್ ರಸಮ್ ಅಂತ. ಸೂಪರ್. Hello. Welcome to Sweetu Kara Coffee, presented by Quality Masala, powered by India Sweet House. ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗಬೇಕು. ಹಾಗಾಗಿ ಆ ಬೆಲ್ ಐಕಾನ್ನು ಒತ್ತಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತು ಒಂದು ಸ್ಪೆಷಲ್ ರಸಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಕೋಕೋನಟ್ ರಸಮ್ ಅಂತ. ಕೋಕೋನಟ್ ರಸಮ್ ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು 3 ಟೊಮೆಟೊನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ 1 ಕಪ್ಪಷ್ಟು, 3-4 ಚಮಚದಷ್ಟು ಹುಣಸೆಹಣ್ಣಿನ ರಸ, ಆಮೇಲೆ 1 ಇಂಚಷ್ಟು ಹಸಿ ಶುಂಠಿ, ಒಗ್ಗರಣೆಗೆ ಇಂಗು ಒಂದು ಸ್ವಲ್ಪ, ಸಾಸಿವೆ ಒಂದು ಸ್ವಲ್ಪ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಇದರ ಜೊತೆಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಬಳಸ್ತಾ ಇದ್ದೀನಿ. ಅದು ಕ್ವಾಲಿಟಿ ರಸಮ್ ಪೌಡರ್. ಕ್ವಾಲಿಟಿ ರಸಮ್ ಪೌಡರು ಇವತ್ತಿನ ವಿಶೇಷವಾದಂಥ ಇಂಗ್ರೀಡಿಯೆಂಟು. ಈಗ ಕೋಕೋನಟ್ ರಸಮ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ದಪ್ಪದಾಗಿ ಹೆಸರುವಂಥ ಟೊಮೆಟೊ, ಇದಕ್ಕೆ 1 ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಂಡು ಇದನ್ನು ಒಂದು ಪ್ಯೂರಿ ಮಾಡ್ಕೊಂಬಿಡೋಣ. ಟೊಮೆಟೊ ರುಬ್ಬಿದ್ದಾಯಿತು. ಈಗ ಸಿಂಪಲ್ ಆ್ಯಂಡ್ ಈಸಿಯಾಗೆ ಸಾರು ಮಾಡ್ಬೋದು. ಸೊ ನಾವೇನು ಮಾಡಬೇಕು, ಒಂದು ಪಾತ್ರೆ ಇಟ್ಕೊಂಡು ಈ ಪಾತ್ರೆಗೆ ನಾವು ರುಬ್ಕೊಂಡಿರುವಂಥ ಟೊಮೆಟೊನ ಹಾಕೊಂಡ್ಬಿಡೋಣ. ಓಕೆ, ಇದ್ರ ಜೊತೆಗೆ ನೀರು, ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಟೊಮೆಟೊ, ಬೆಲ್ಲ, ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಬೆಲ್ಲ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿಯೋ ಅಷ್ಟರಲ್ಲಿ ಇವತ್ತಿನ ಕಿವಿ ಮಾತು ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಮೈದಾ ಆಗ್ಬೋದು, ಅಥವಾ ಗೋಧಿ ಹಿಟ್ಟು ಆಗ್ಬೋದು, ಅಕ್ಕಿ ಆಗ್ಬೋದು, ರವೆ ಆಗ್ಬೋದು, ಚಿರೋಟಿ ರವೆ ಆಗ್ಬೋದು, ಇವೆಲ್ಲವನ್ನು ಡಬ್ಬಗಳಲ್ಲಿ ಸ್ಟೋರ್ ಮಾಡ್ತೀವಿ. ಇದು ಎಲ್ಲರೂ ಮಾಡುವಂಥದ್ದು. ಆದರೆ ಎಷ್ಟೋ ಸಲ ನಾವು ಅಬ್ಸರ್ವ್ ಮಾಡ್ತೀವಿ, ನಾವು ಸ್ಟೋರ್ ಮಾಡಿಟ್ಟಂಥ ಐಟಮ್ಗಳಲ್ಲಿ ಹುಳುಗಳು ಬಂದುಬಿಡುತ್ತೆ. ಅಕ್ಕಿಲಿ ಹುಳ ಬರುತ್ತೆ, ಗೋಧಿ ಹಿಟ್ಟಲ್ಲಿ ಹುಳ ಬರುತ್ತೆ, ಮೈದಾದಲ್ಲಿ ಹುಳ ಬರುತ್ತೆ, ರವೆಯಲ್ಲಿ ಹುಳ ಬರುತ್ತೆ. ಇದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದು ಬರಬಾರ್ದು ಅಂದರೆ ನಾನು ಒಂದು ಸಣ್ಣ ಟ್ರಿಕ್ ಹೇಳ್ಕೊಡ್ತೀನಿ, ಅದನ್ನು ಮಾಡಿ. ಏನು ಮಾಡಬೇಕು ಅಂದರೆ, ಒಂದು ಬಟ್ಟೆ ತೊಗೋಬೇಕು. ಈ ಬಟ್ಟೆಗೆ 1 ಚಮಚದಷ್ಟು ಕಲ್ಲುಪ್ಪು ಹಾಕಬೇಕು. ಓಕೆ, ಕಲ್ಲುಪ್ಪು ಹಾಕಿ ಕಾಳು ಮೆಣಸು 1 ಚಮಚದಷ್ಟು ಹಾಕಬೇಕು. ಹಾಕಿ ಇದನ್ನು ಒಂದು ಗಂಟು ಕಟ್ಟಬೇಕು. ಓಕೆ, ಈ ಥರ ಒಂದು ಗಂಟು ಕಟ್ಟಬೇಕು.
ಥರ ಗಂಟು ಕಟ್ಟಿ ಈ ಬಟ್ಟೆಯನ್ನು ಅಕ್ಕಿ ಡಬ್ಬದಲ್ಲಿ ಅಥವಾ ಮೈದಾ ಹಿಟ್ಟಿನ ಡಬ್ಬ, ಚಿರೋಟಿ ರವೆ ಡಬ್ಬ, ಆ ಡಬ್ಬದಲ್ಲಿ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಹೀಗೆ ಮಾಡೋದ್ರಿಂದ ಅಕ್ಕಿಯಲ್ಲಾಗಲಿ, ಮೈದಾ ಹಿಟ್ಟಲ್ಲಾಗಲಿ, ರವೆಯಲ್ಲಾಗಲಿ ಹುಳ ಬರೋದಿಲ್ಲ. ಭಾಳ ದಿನ ಫ್ರೆಶ್ ಆಗಿರುತ್ತೆ. ಪ್ರಯೋಗ ಮಾಡಿ ನೋಡಿ. ಇಂಥ ಅದ್ಭುತವಾದ ಕಿವಿ ಮಾತನ್ನು ನಿಮಗಾಗಿ ಪ್ರಸ್ತುತಪಡಿಸಿದವರು ಕ್ವಾಲಿಟಿ ಮಸಾಲ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲಾ ಪ್ಯಾಕ್ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ ಇಂಡಿಯಾ ಸ್ವೀಟ್ ಹೌಸ್. ಇದು ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ರಸಂ ಪೌಡ್ರ್ ಹಾಕೋಣ. ಸೊ ನಾನು ಕ್ವಾಲಿಟಿ ರಸಂ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಕ್ವಾಲಿಟಿ ಮಸಾಲ ಅವರ ರಸಂ ಪೌಡ್ರಿನ ವಿಶೇಷ ಏನು ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ಸ್ ಆಗಲಿ, ಆ್ಯಡೆಡ್ ಕಲರ್ಸ್ ಆಗಲಿ ಅಂಥದ್ದೆಲ್ಲ ಯಾವುದೂ ಇಲ್ಲ. ಸೊ ಇದು ಭಾಳ ಪ್ಯೂರ್ ಆಗಿರ್ತಕ್ಕಂಥ ಒಂದು ರಸಂ ಪೌಡ್ರು. ಕ್ವಾಲಿಟಿ ಮಸಾಲನವರು 2 ಥರ ಸಾಂಬಾರು ಪೌಡ್ರನ್ನ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ರೈಸ್ ಸಾಂಬಾರು ಮತ್ತು ಇಡ್ಲಿ ಸಾಂಬಾರು 2 ಥರ ಸಾಂಬಾರನ್ನು ಬಿಟ್ಟಿದ್ದಾರೆ. ಈಗ ಏನಪ್ಪ ವ್ಯತ್ಯಾಸ ಅಂದರೆ, ಇಡ್ಲಿಗೆ ತಕ್ಕನಾದ ಸಾಂಬಾರು ಇದೆಯಲ್ಲ, ಇಡ್ಲಿ ಸಾಂಬಾರು ಪೌಡ್ರ್ ಇದೆಯಲ್ಲ, ಅದು ಸ್ವಲ್ಪ ಲೈಟ್ ಕಡಿಮೆ ಸ್ಪೈಸು. ಆದರೆ ರೈಸ್ ಸಾಂಬಾರು ಪೌಡ್ರಲ್ಲಿ ಸ್ವಲ್ಪ ಸ್ಪೈಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ 2 ಡಿಸ್ಟಿಂಕ್ಟಿವ್ ಟೇಸ್ಟ್ ಕೊಡೋದ್ರಿಂದ ತುಂಬ ರುಚಿಯಾಗಿ ಸಾಂಬಾರುಗಳಾಗುತ್ತೆ. ರಸಂ ಪೌಡ್ರು ಅಷ್ಟೇ ತುಂಬ ಅಥೆಂಟಿಕ್ ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿರುವಂಥ ರಸಂ ಪೌಡ್ರ್ ಇದು. ಇದಕ್ಕೆ ಯಾವುದೇ ರೀತಿಯಾದ ಪ್ರಿಸರ್ವೇಟಿವ್ಸ್ ಆಗಲಿ, ಕಲರಿಂಗ್ ಏಜೆಂಟ್ ಆಗಲಿ ಆ ಥರದ್ದೆಲ್ಲ ಏನೂ ಹಾಕಿಲ್ಲ. ಹಾಗಾಗಿ ತುಂಬ ಒಳ್ಳೆಯ ರಸಂ ಮಾಡ್ಬೋದು. ಓಕೆ, ಒಂದು 3 ಚಮಚ ರಸಂ ಪೌಡ್ರ್ ಹಾಕ್ತೀನಿ. ಓಕೆ, ಈಗ ಇದು ಚೆನ್ನಾಗೇ ಕುದಿಬೇಕು. ಇದು ಹೆಂಗೆ ಕುದಿಬೇಕು ಅಂದರೆ, ಆ ರಸಂ ಪೌಡ್ರಿನ ಹಸಿ ಘಾಟೆಲ್ಲ ಹೋಗಿ ಮನೆ ತುಂಬ ಅದರ ಪರಿಮಳ ಹಬ್ಗೋಬೇಕು. ಚೆನ್ನಾಗೇ ಕುದಿಬೇಕದು. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇದ್ದಂತೆ. ಅವನು ತನ್ನ ಮಗನಿಗೆ ವಸ್ತುಗಳ ಬೆಲೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ಬಿಟ್ಟು ಒಂದು ಗಡಿಯಾರವನ್ನು ಅವನ ಕೈಗೆ ಕೊಟ್ಬಿಟ್ಟು, ನೀನು ಈ ಗಡಿಯಾರನ ತೊಗೊಂಡೋಗಿ ಒಬ್ಬ ಗಡಿಯಾರ ರಿಪೇರಿ ಮಾಡೋವನ ಕೈಗೆ ಕೊಡು, ಆಮೇಲೆ ಒಬ್ಬ ಗುಜ್ರಿ ಅವನ ಕೈಗೆ ಕೊಡು, ಒಬ್ಬ ಆ್ಯಂಟಿಕ್ಸ್ ಮಾರ್ತಾನಲ್ಲ, ಹಳೆಯ ಕಾಲದ ವಸ್ತುಗಳನ್ನು ಮಾರ್ತಾನಲ್ಲ, ಆ್ಯಂಟಿಕ್ಸ್ ಮಾರ್ತಾನಲ್ಲ, ಅವನ ಹತ್ರ ಕೊಡು. ಅವರೆಲ್ಲರೂ ಈ ಗಡಿಯಾರಕ್ಕೆ ಏನು ಬೆಲೆ ಹೇಳ್ತಾರೆ ಅದನ್ನು ಬಂದು ನನಗೆ ಹೇಳು ಅಂತ ಹೇಳಿ ಕಳಿಸೋದ್ನಂತೆ. ಸೊ ಈ ಹುಡುಗ ಹೋದ, ಫಸ್ಟು ಗುಜ್ರಿ ಅವನ ಹತ್ರ ಹೋದ, ತೋರಿಸ್ದ. ಅವನು ಗಡಿಯಾರ ನೋಡ್ದ. ಸ್ವಾಮಿ, ಇದೆಲ್ಲ ತುಂಬ ಹಳೆಯ ಗಡಿಯಾರ, ಇದಕ್ಕೇನು ಬೆಲೆ ಇಲ್ಲ, ಇದಕ್ಕೊಂದು 500 ರೂಪಾಯಿ ಕೊಡ್ತೀನಿ ಮ್ಯಾಕ್ಸಿಮಮ್, ಅದ್ರ ಮೇಲೆ ಏನೂ ಕೊಡಲ್ಲ ಅಂತ. ಸರಿ, ಆಮೇಲೆ ಅದನ್ನು ತೊಗೊಂಡು ವಾಚ್ ರಿಪೇರಿ ಮಾಡೋನ ಹತ್ರ ತೊಗೊಂಡೋದ. ಆ ವಾಚ್ ರಿಪೇರಿ ಮಾಡೋನು, ಸರ್ ಇದು ತುಂಬ ಹಳೆಯ ಗಡಿಯಾರ, ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗಲ್ಲ ಇದು, ಆದರೂ ನೀವು ಮಾರಬೇಕು ಅಂತ ಬಂದಿದ್ದೀರಾ, ನಾನು ಇದಕ್ಕೆ ಒಂದು 5,000 ರೂಪಾಯಿ ಕೊಡ್ತೀನಿ ಸರ್, ಅದ್ರ ಮೇಲೆ ಕೊಡೋಕ್ಕಾಗೋದಿಲ್ಲ ಅಂತ. ಆಮೇಲೆ ಇವನೇನು ಮಾಡ್ದ, ಇವನು ಒಂದು ಆ್ಯಂಟಿಕ್ ಡೀಲರ್ ಹತ್ರ ಹೋದ ಹುಡುಗ. ಹೋಗ್ಬಿಟ್ಟು ಅವನಿಗೆ ಆ ಗಡಿಯಾರ ತೋರಿಸ್ದ. ಅವನು ಅದನ್ನೆಲ್ಲ ನೋಡ್ಬಿಟ್ಟು, ಇದು ಒಂದು ಆ್ಯಂಟಿಕ್ ಪೀಸ್, ಇದು ಆಗಿನ ಕಾಲದ್ದಿದು, ಇದಕ್ಕೆ ಒಂದು 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. ಆಮೇಲೆ ಹುಡುಗ ಬಂದು ಅಪ್ಪನಿಗೆ ಹೇಳ್ದ, ಅಪ್ಪ ಈ ಥರ ಹೋಗಿದ್ದೆ, ಗುಜ್ರಿ ಅವನು 500 ರೂಪಾಯಿ ಕೊಡ್ತೀನಿ ಅಂದ, ಗಡಿಯಾರದ ಅಂಗಡಿ ಅವನು 5,000 ಕೊಡ್ತೀನಿ ಅಂದ, ಆಮೇಲೆ ಆ್ಯಂಟಿಕ್ಸ್ನವನು 50,000 ಕೊಡ್ತೀನಿ ಅಂತ ಹೇಳ್ದ. ಆಗ ಅಪ್ಪ ಹೇಳಿದಂತೆ, ಇದರಿಂದ ನಿನಗೇನು ಅರ್ಥ ಆಯಿತು, ನೀನು ಯಾರ ಜೊತೆ ಅಸೋಸಿಯೇಟ್ ಆಗ್ತೀಯಾ ಅದು ನಿನ್ನ ಬೆಲೆಯನ್ನು ತೋರಿಸುತ್ತೆ. ನಾವು ಉತ್ತಮವಾಗಿರೋ ಜನರ ಜೊತೆ ಅಸೋಸಿಯೇಟ್ ಆದರೆ ನಮಗೂ ಕೂಡ ಅದೇ ರೀತಿ ಗೌರವ ಸಿಗುತ್ತೆ, ಅದೇ ರೀತಿ ರೆಸ್ಪೆಕ್ಟ್ ಸಿಗುತ್ತೆ, ನಾವು ಉತ್ತಮರಾಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ದುರ್ಜನರ ಜೊತೆ ನಾವು ಅಸೋಸಿಯೇಟ್ ಆಗಿಬಿಟ್ರೆ ಗೊತ್ತಿಲ್ಲದಿರ ನಾವು ಕೆಟ್ಟ ಕೆಲಸಗಳನ್ನು ಮಾಡ್ತಾಯಿರ್ತೀವಿ. ಅವ್ರಿಗೆ ಎಷ್ಟು ಅವಮರ್ಯಾದೆಗಳಾಗುತ್ತೆ, ಎಷ್ಟು ಅವ್ರನ್ನ ಜನ ದ್ವೇಷಿಸ್ತಾರೆ, ಅಷ್ಟೇ ನಮಗೂ ಆಗುತ್ತೆ. ಸೊ ನಾವು ಯಾರ ಜೊತೆ ಅಸೋಸಿಯೇಟ್ ಆಗ್ತೀವಿ ಅನ್ನೋದೇ ಭಾಳ ಮುಖ್ಯ. ಸೊ ಹಾಗಾಗಿ ಯಾವಾಗಲೂ ಸ್ನೇಹವನ್ನು ಮಾಡುವಾಗ ತುಂಬ ಯೋಚನೆ ಮಾಡಿ ಆಮೇಲೆ ಸ್ನೇಹ ಮಾಡಬೇಕು. ಆಗ ನಮ್ಮ ಸ್ನೇಹಕ್ಕೂ ಬೆಲೆ ಇರುತ್ತೆ, ಸ್ನೇಹಿತನಿಗೂ ಬೆಲೆ ಇರುತ್ತೆ, ನಮಗೂ ಬೆಲೆ ಇರುತ್ತೆ. ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ
ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಬಿಡೋಣ. ಇದರೊಳಗೆ ಟೊಮೆಟೊ ನಾನು ಬಳಸಿರೋದು ಫಾರಮ್ ಟೊಮೆಟೊ, ಹಾಗಾಗಿ ಹುಳಿ ಕಡಿಮೆ ಇರುತ್ತೆ. ಸೊ ನಾನು ಹುಣಸೆ ಹಣ್ಣಿನ ರಸ ಒಂಚೂರು ಹಾಕಿದ್ದೀನಿ. ಓಕೆ, ಇದು ಚೆನ್ನಾಗೆ ಕುದ್ದು ಪರಿಮಳ ಎಲ್ಲ ಘಮ್ ಅಂತ ಬರೋಕ್ಕೆ ಶುರುವಾಗಿದೆ. ಇದು ಕುದೀತಾ ಇರ್ಬೇಕಾದ್ರೆ ಈ ಕಡೆ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲಾ ಪ್ಯಾಕ್ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ಒಗ್ಗರಣೆಗೆ ತುಪ್ಪನೇ ಬಳಸಬೇಕು, ಬೇರೆ ಏನು ಬಳಸಬಾರ್ದು. ಸಾರು ಸಾಂಬಾರು ಇದೆಲ್ಲ ನೀವು ಮಾಡುವಾಗ ತುಪ್ಪ ಬಳಸಿದ್ರೆ ಚೆನ್ನ. ಇದು ಯಾವಾಗ ತುಪ್ಪ ಬಳಸಬೇಕು, ಯಾವಾಗ ಎಣ್ಣೆ ಬಳಸಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ, ನಾವು ಒಗ್ಗರಣೆ ಮಾಡಿ ಆಮೇಲೆ ಅಡುಗೆ ಶುರು ಮಾಡ್ತೀವಲ್ವ, ಅಂಥ ಅಡುಗೆಗಳಿಗೆ ನಾವು ಎಣ್ಣೆನಲ್ಲೇ ಒಗ್ಗರಣೆ ಮಾಡಬೇಕು. ಅಡುಗೆ ಮಾಡಿಬಿಟ್ಟು ಒಗ್ಗರಣೆ ಹಾಕ್ತೀವಲ್ವ, ಅಂಥ ಅಡುಗೆಗಳಿಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು. ಆವಾಗ ಎರಡರದ್ದು ರುಚಿ ಡಿಸ್ಟಿಂಕ್ಟಿವ್ ಆಗಿ ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವೇನೇ ಅಡುಗೆ ಮಾಡಿ, ಇವಾಗ ಸಾರು ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಅದು ಡಿಸ್ಟಿಂಕ್ಟಿವ್ ಆಗಿ ತುಂಬ ಚೆನ್ನಾಗಾಗಿದೆ, ತುಪ್ಪದ ಫ್ಲೇವರ್ ಬರುತ್ತೆ. ಆ್ಯಂಡ್ ಇದು ಆಮೇಲೆ ಅಡುಗೆ ಆದಮೇಲೆ ಹಾಕೋ ಒಗ್ಗರಣೆ, ಹಾಗಾಗಿ ಅದು ಹೀಗೆ. ಓಕೆ, ಈ ಕಡೆ ಇದು ಚೆನ್ನಾಗಿ ಕುದೀತಿದೆ ಅಲ್ವಾ, ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟು, ನಾವು ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ತುಂಬ ಕುದಿಸ್ಬಾರ್ದು ಇದನ್ನು, ಯಾಕಂದರೆ ಆ ತೆಂಗಿನಕಾಯಿ ಫ್ಲೇವರ್ ಹೊರಟೋಗುತ್ತೆ. ಸುಮ್ಮನೆ ಒಂದು ಸಲ ಕುದ್ರೆ ಸಾಕಷ್ಟೆ. ಓಕೆ, ಒಂದು ಸಲ ಕುದೀಲಿ. ಅಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆಗೆ ಇಂಗು, ಸಾಸಿವೆ, ಇದು ಒಂದು ರೌಂಡ್ ಕುದಿಬೇಕು. ಇದು ಕುದಿ ಬಂದ ತಕ್ಷಣ ಸ್ವಿಚ್ ಆಫ್ ಮಾಡ್ಬಿಡೋಣ. ಸ್ವಿಚ್ ಆಫ್ ಮಾಡಿ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪು ನನ್ನ ಗೆಳೆಯ. ಆಮೇಲೆ ತೆಂಗಿನಕಾಯಿ ತುರಿ, ಸುಮ್ಮನೆ ಮೇಲೆ ಹಾಕ್ಬೇಕು ತೆಂಗಿನಕಾಯಿ ತುರಿ. ಅಷ್ಟು ಹಾಕಿದ್ರೆ ಕೋಕೋನಟ್ ರಸಮ್ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಕೋಕೋನಟ್ ರಸಂ ಮಾಡೋದು ತುಂಬಾನೇ ಸುಲಭ ರೀ. ಆ ರಸಂ ಮಾಡೋದಕ್ಕೆ ಒಂದೆರಡು ಐಟಮ್ನ ರುಬ್ಕೋಬೇಕು. ಅದಕ್ಕೆ ಏನ್ ಮಾಡಿ, ಮಿಕ್ಸಿ ಜಾರ್ಗೆ ದೊಡ್ಡದಾಗಿ ಹೆಚ್ಚಿರೋ 2 ಟೊಮೆಟೊ, 1 ಇಂಚು ಹಸಿ ಶುಂಠಿ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಅದನ್ನ ಸಾರಿನ ಪಾತ್ರೆಗೆ ಹಾಕ್ರಿ. ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ರಿ. ಸಣ್ಣದಾಗಿ ಹೆಚ್ಚಿರೋ ಅರ್ಧ ಕಪ್ ಟೊಮೆಟೊನು ಸೇರಿಸ್ರಿ. ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಕುದಿಯೋಕೆ ಇಟ್ಬಿಟ್ರಿ. ಕುದಿ ಬಂತ, ಅದಕ್ಕೆ ಕ್ವಾಲಿಟೀಸ್ ಅವರ ರಸಂ ಪೌಡರ್ 3 ಚಮಚ ಹಾಕ್ರಿ. ಈ ರಸಂ ಪೌಡರ್ ಹಾಕ್ತಾ ಇದ್ದ ಹಾಗೆ ಸಾರಿನ ಪರಿಮಳ ಘಮ 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 ಅಂತ ಮನೆ ಜೊತೆಗೆ ಮನಸ್ಸನ್ನು ತುಂಬುತ್ತೆ. ಆಹಾ, ಸಖತ್ ಖುಷಿ ಕೊಡ್ತಾ ಇದೆ ಅಲ್ವಾ. ಚೆನ್ನಾಗಿ ಕುದಿತಾ 4 ಚಮಚ ಹುಣಸೆ ಹಣ್ಣಿನ ರಸ ಸೇರಿಸ್ರಿ. ಈಗ ಒಗ್ಗರಣೆ ಪಾತ್ರೆಗೆ 3 ಚಮಚ ತುಪ್ಪ ಹಾಕೊಂಡು ಬಿಸಿಯಾಗೋಕೆ ಇಡ್ರಿ. ರಸಂ ಚೆನ್ನಾಗಿ ಕುದಿತಾ ಇದ್ರೆ ಒಲೆ ಆರಿಸ್ರಿ. 1 ಕಪ್ ತೆಂಗಿನಕಾಯಿ ಹಾಲು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಲೆ ಹಚ್ಚಿ 1 ಕುದಿ ಕುದಿಸ್ರಿ. ತುಪ್ಪ ಕಾಯ್ತಾ ಸ್ವಲ್ಪ ಇಂಗು, ಸಾಸಿವೆ ಹಾಕಿ ಈ ಒಗ್ಗರಣೆನ ರಸಂ ಸೇರಿಸ್ರಿ. 1 ಕುದಿ ಕುದಿಸ್ರಿ, ಆರಿಸ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ರಿ. ನೋಡ್ರಿ, ಸವಿರಿ ಕೋಕೋನಟ್ ರಸಂ ರುಚಿನ. ಘಮ್ ಅಂತ ಇದೆ. ತೆಂಗಿನಕಾಯಿ ಹಾಲಿನ ಘಮ, ಆಮೇಲೆ ಸಾರಿನ ಪುಡಿಯ ಘಮ ಘಮ್ ಅಂತ ಬರ್ತಾ ಇದೆ. ಓಕೆ, ಟೇಸ್ಟ್ ನೋಡೋಣ.
ಅದ್ಭುತ. ಸಿಂಪಲ್ಲಾಗಿ ಮಾಡುವಂಥ ಒಂದು ಸಾರು, ಆದರೆ ಒಂದು ಸಣ್ಣ ಟ್ವಿಸ್ಟ್ ಅಷ್ಟೇ. ಕೋಕೋನಟ್ ರಸಮ್ ಎಕ್ಸ್ಟ್ರಾರ್ಡ್ನರಿ ಆಗಿದೆ. ನೀವು ಇನ್ನೂ ನಮ್ಮ ಸಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಬರುತ್ತೆ. ಈ ಥರ ಸಾರನ್ನು ನಾನು ಮಾಡಿದ್ದೀನಲ್ಲ, ನೀವು ಮನೇಲಿ ಪ್ರಯೋಗ ಮಾಡಿ. ಆಮೇಲೆ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಅದ್ಭುತವಾದ ರಸಮ್. ಸೂಪರ್ ಸೂಪರ್.